ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಾ ಇದೆಯಾ ಸರ್ಕಾರ? ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕವೇ ಪ್ರಯೋಗಶಾಲೆನಾ? ಸರ್ಕಾರದ ವಿರುದ್ಧ ಎಸ್ಆರ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಎಸ್ಆರ್ ವಿಶ್ವನಾಥ್, ಇಡೀ ದೇಶದಲ್ಲಿ ಇಲ್ಲದೆ ಇರೋದು ನಮ್ಮ ರಾಜ್ಯದಲ್ಲೇ ಯಾಕೆ? ಕಾಂಗ್ರೆಸ್ ಹೈಕಮಾಂಡ್ ಬಹುಶಃ ಸೂಚನೆ ಕೊಟ್ಟಿರಬಹುದು. ಬಾನು ಮುಷ್ತಾಕ್ ಅವರನ್ನ ಕರೆಸಿ ದುರ್ಗಾ ಪೂಜೆ ಮಾಡಿಸೋದು ಯಾಕೆ? ಅವರ ಧರ್ಮದಲ್ಲಿ ಮೂರ್ತಿ ಪೂಜೆ ಇಲ್ಲ. ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿದ್ದಾರಾ? ಈಗ ಏಕಾಏಕಿ ಅವ್ರನ್ನ ಕರೆಸ್ತಾ ಇರೋದು ಯಾಕೆ ಅಂತ ಪ್ರಶ್ನೆಗಳನ್ನು ಎತ್ತಿದ್ದಾರೆ ಎಸ್ಆರ್ ವಿಶ್ವನಾಥ್. ಗಣಪತಿ ವಿಸರ್ಜನೆ ವೇಳೆ ಮದ್ದೂರಲ್ಲಿ ಆಗಿರತಕ್ಕಂತಹ ಗಲಭೆ ಇಡೀ ರಾಜ್ಯವನ್ನದಲ್ಲೇ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇದೀಗ ರಾಜ್ಯ ಬಿಜೆಪಿ ನಿಯೋಗ ಕೂಡ ನಾಳೆ ಮದ್ದೂರಿಗೆ ಭೇಟಿ ಕೊಟ್ಟು ಅಲ್ಲಿನ ವಸ್ತುಸ್ಥಿತಿಯನ್ನು ಅರಿಯೋದಕ್ಕೆ ಮುಂದಾಗ್ತಿದ್ದಾರೆ. ಜೊತೆಗೆ ಗಲಭೆಯಲ್ಲಿ ಸಂತ್ರಸ್ತರಿಗೂ ಕೂಡ ಧೈರ್ಯ ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಸರ್ ವಿಶ್ವನಾಥ್ ಇದ್ದಾರೆ, ಬಿಜೆಪಿ ಹಿರಿಯ ನಾಯಕರು. ಅವರ ಮಾತಾಡ್ಸೋಣ. ಸರ್, ಈಗ ಮದ್ದೂರು ಗಲಾಟೆಯನ್ನ ಮೊದಲನೇದಾಗಿ ತಾವು ಯಾವ ರೀತಿಯಾಗಿ ನೋಡ್ತೀರಿ ಸರ್? ಇದು ಒಂದು ಪೂರ್ವ ನಿಯೋಜಿತವಾದಂತಹ ಕೃತ್ಯ ಅಂತೇಳಿ ಅಲ್ಲಿನ ಸ್ಥಳೀಯರಿಗೂ ಗೊತ್ತು, ಕೂಡ ನಮಗೂ ಕೂಡ ಅದೇ ರೀತಿ ಭಾಸ ಆಗ್ತಾ ಇದೆ. ಯಾಕಂದ್ರೆ ಕಳೆದ ವರ್ಷ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಯಾವತ್ತೂ ಕೂಡ ಅಲ್ಲಿ ಈ ತರದ ಘಟನೆ ಆಗಿರಲಿಲ್ಲ. ಆದರೆ ಕಳೆದ ಸರಿ ವ್ಯವಸ್ಥಿತವಾಗಿ ಕಲ್ಲು ತೂರಾಟವನ್ನು ಮಾಡತಕ್ಕಂಥ ಕೆಲಸವನ್ನ ಪ್ರಾರ್ಥನಾ ಮಂದಿರದಿಂದ ಅಲ್ಪಸಂಖ್ಯಾತರು ಮಾಡಿರ್ತಕ್ಕಂಥದ್ದು ಇದೆ. ಇದಕ್ಕೆ ಸರ್ಕಾರ ಸೂಕ್ತ ಬಂದೋಬಸ್ತನ್ನು ಮಾಡಬೇಕಾಗಿತ್ತು. ಆ ಜಿಲ್ಲೆಯಲ್ಲಿ ಹಿಂದೆನೇ ಕೂಡ ಆಗಿತ್ತು. ಮುಂದುವರಿದ ಭಾಗವಾಗಿ ಮದ್ದೂರಲ್ಲಿ ಅತ್ಯಂತ ಭಕ್ತಿಯಿಂದ ಮೆರವಣಿಗೆಯನ್ನು ಮಾಡಿಕೊಂಡು ವಾದಿಗಳ ಸಮೇತ ಎಲ್ಲ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತಾವು ನೋಡಿದ್ರಿ, ಕಲ್ಲುಗಳು ಮಸೀದಿ ಕಡೆಯಿಂದ ಬರ್ತಕ್ಕಂಥದ್ದು, ರಾಡ್ಗಳು ಎಸಿತಕ್ಕಂಥದ್ದು ಇವ್ರು ಮಾಡ್ತಾ ಇದ್ದಾರೆ. ಇನ್ನೊಂದು ಆಶ್ಚರ್ಯಕರವಾಗಿರ್ತಕ್ಕಂಥದ್ದು, ಇವತ್ತು ಕ್ರಿಶ್ಚಿಯನ್ ಇದರಲ್ಲಿ ಕೂಡ ಅವ್ರು ಯಾವ ತರ ಎಷ್ಟು ಕೊಟ್ಟವ್ರೆ, ಒಕ್ಕಲಿಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಈ ತರ ಒಂದೊಂದು ಜಾತಿ ಏನೈತೆ ಹಿಂದೂಗಳದು, ಅದನ್ನ ಮತಾಂತರ ಆಗಿರೋದು ಅವ್ರನ್ನ ಹೆಸರು ಮೆನ್ಷನ್ ಮಾಡ್ರಿ ಅಂತಾರೆ. ಅಂದ್ರೆ ಇದ್ರ ಅರ್ಥ ಏನು? ಇಡೀ ದೇಶದಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಯಾಕೆ ಮಾಡ್ತಾವ್ರೆ ಅಂದ್ರೆ, ಕಾಂಗ್ರೆಸ್ನ ಹೈಕಮಾಂಡ್ ಬಹುಶಃ ಸೂಚನೆಯನ್ನು ಕೊಟ್ಟಿರಬಹುದು. ಇವತ್ತು ಕಾಂಗ್ರೆಸ್ ಸರ್ಕಾರ ಇಲ್ಲಿ ಇರೋದ್ರಿಂದ, ಬಹುಸಂಖ್ಯಾತ ಬಹುಮತ ಇರೋದ್ರಿಂದ ಇಲ್ಲಿ ಒಂದು ಪ್ರಯೋಗ ಶಾಲೆಯನ್ನಾಗಿ ಮಾಡಿಕೊಂಡವ್ರೆ. ಇಲ್ಲಿ ಹಿಂದೂ ಧಾರ್ಮಿಕ ಭಾವನೆಗಳನ್ನ ಒಡೆಯಬೇಕು, ಇಲ್ಲಿ ಒಂದು ರೀತಿಯಾದಂತಹ ಧಾರ್ಮಿಕ ಕೇಂದ್ರಗಳ ಮೇಲೆ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಾ ಇದೆಯಾ ಸರ್ಕಾರ? ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕವೇ ಪ್ರಯೋಗಶಾಲೆನಾ? ಸರ್ಕಾರದ ವಿರುದ್ಧ ಎಸ್ಆರ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಎಸ್ಆರ್ ವಿಶ್ವನಾಥ್, ಇಡೀ ದೇಶದಲ್ಲಿ ಇಲ್ಲದೆ ಇರೋದು ನಮ್ಮ ರಾಜ್ಯದಲ್ಲೇ ಯಾಕೆ? ಕಾಂಗ್ರೆಸ್ ಹೈಕಮಾಂಡ್ ಬಹುಶಃ ಸೂಚನೆ ಕೊಟ್ಟಿರಬಹುದು. ಬಾನು ಮುಷ್ತಾಕ್ ಅವರನ್ನ ಕರೆಸಿ ದುರ್ಗಾ ಪೂಜೆ ಮಾಡಿಸೋದು ಯಾಕೆ? ಅವರ ಧರ್ಮದಲ್ಲಿ ಮೂರ್ತಿ ಪೂಜೆ ಇಲ್ಲ. ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿದ್ದಾರಾ? ಈಗ ಏಕಾಏಕಿ ಅವ್ರನ್ನ ಕರೆಸ್ತಾ ಇರೋದು ಯಾಕೆ ಅಂತ ಪ್ರಶ್ನೆಗಳನ್ನು ಎತ್ತಿದ್ದಾರೆ ಎಸ್ಆರ್ ವಿಶ್ವನಾಥ್. ಗಣಪತಿ ವಿಸರ್ಜನೆ ವೇಳೆ ಮದ್ದೂರಲ್ಲಿ ಆಗಿರತಕ್ಕಂತಹ ಗಲಭೆ ಇಡೀ ರಾಜ್ಯವನ್ನದಲ್ಲೇ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇದೀಗ ರಾಜ್ಯ ಬಿಜೆಪಿ ನಿಯೋಗ ಕೂಡ ನಾಳೆ ಮದ್ದೂರಿಗೆ ಭೇಟಿ ಕೊಟ್ಟು ಅಲ್ಲಿನ ವಸ್ತುಸ್ಥಿತಿಯನ್ನು ಅರಿಯೋದಕ್ಕೆ ಮುಂದಾಗ್ತಿದ್ದಾರೆ. ಜೊತೆಗೆ ಗಲಭೆಯಲ್ಲಿ ಸಂತ್ರಸ್ತರಿಗೂ ಕೂಡ ಧೈರ್ಯ ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಸರ್ ವಿಶ್ವನಾಥ್ ಇದ್ದಾರೆ, ಬಿಜೆಪಿ ಹಿರಿಯ ನಾಯಕರು. ಅವರ ಮಾತಾಡ್ಸೋಣ. ಸರ್, ಈಗ ಮದ್ದೂರು ಗಲಾಟೆಯನ್ನ ಮೊದಲನೇದಾಗಿ ತಾವು ಯಾವ ರೀತಿಯಾಗಿ ನೋಡ್ತೀರಿ ಸರ್? ಇದು ಒಂದು ಪೂರ್ವ ನಿಯೋಜಿತವಾದಂತಹ ಕೃತ್ಯ ಅಂತೇಳಿ ಅಲ್ಲಿನ ಸ್ಥಳೀಯರಿಗೂ ಗೊತ್ತು, ಕೂಡ ನಮಗೂ ಕೂಡ ಅದೇ ರೀತಿ ಭಾಸ ಆಗ್ತಾ ಇದೆ. ಯಾಕಂದ್ರೆ ಕಳೆದ ವರ್ಷ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಯಾವತ್ತೂ ಕೂಡ ಅಲ್ಲಿ ಈ ತರದ ಘಟನೆ ಆಗಿರಲಿಲ್ಲ. ಆದರೆ ಕಳೆದ ಸರಿ ವ್ಯವಸ್ಥಿತವಾಗಿ ಕಲ್ಲು ತೂರಾಟವನ್ನು ಮಾಡತಕ್ಕಂಥ ಕೆಲಸವನ್ನ ಪ್ರಾರ್ಥನಾ ಮಂದಿರದಿಂದ ಅಲ್ಪಸಂಖ್ಯಾತರು ಮಾಡಿರ್ತಕ್ಕಂಥದ್ದು ಇದೆ. ಇದಕ್ಕೆ ಸರ್ಕಾರ ಸೂಕ್ತ ಬಂದೋಬಸ್ತನ್ನು ಮಾಡಬೇಕಾಗಿತ್ತು. ಆ ಜಿಲ್ಲೆಯಲ್ಲಿ ಹಿಂದೆನೇ ಕೂಡ ಆಗಿತ್ತು. ಮುಂದುವರಿದ ಭಾಗವಾಗಿ ಮದ್ದೂರಲ್ಲಿ ಅತ್ಯಂತ ಭಕ್ತಿಯಿಂದ ಮೆರವಣಿಗೆಯನ್ನು ಮಾಡಿಕೊಂಡು ವಾದಿಗಳ ಸಮೇತ ಎಲ್ಲ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತಾವು ನೋಡಿದ್ರಿ, ಕಲ್ಲುಗಳು ಮಸೀದಿ ಕಡೆಯಿಂದ ಬರ್ತಕ್ಕಂಥದ್ದು, ರಾಡ್ಗಳು ಎಸಿತಕ್ಕಂಥದ್ದು ಇವ್ರು ಮಾಡ್ತಾ ಇದ್ದಾರೆ. ಇನ್ನೊಂದು ಆಶ್ಚರ್ಯಕರವಾಗಿರ್ತಕ್ಕಂಥದ್ದು, ಇವತ್ತು ಕ್ರಿಶ್ಚಿಯನ್ ಇದರಲ್ಲಿ ಕೂಡ ಅವ್ರು ಯಾವ ತರ ಎಷ್ಟು ಕೊಟ್ಟವ್ರೆ, ಒಕ್ಕಲಿಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಈ ತರ ಒಂದೊಂದು ಜಾತಿ ಏನೈತೆ ಹಿಂದೂಗಳದು, ಅದನ್ನ ಮತಾಂತರ ಆಗಿರೋದು ಅವ್ರನ್ನ ಹೆಸರು ಮೆನ್ಷನ್ ಮಾಡ್ರಿ ಅಂತಾರೆ. ಅಂದ್ರೆ ಇದ್ರ ಅರ್ಥ ಏನು? ಇಡೀ ದೇಶದಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಯಾಕೆ ಮಾಡ್ತಾವ್ರೆ ಅಂದ್ರೆ, ಕಾಂಗ್ರೆಸ್ನ ಹೈಕಮಾಂಡ್ ಬಹುಶಃ ಸೂಚನೆಯನ್ನು ಕೊಟ್ಟಿರಬಹುದು. ಇವತ್ತು ಕಾಂಗ್ರೆಸ್ ಸರ್ಕಾರ ಇಲ್ಲಿ ಇರೋದ್ರಿಂದ, ಬಹುಸಂಖ್ಯಾತ ಬಹುಮತ ಇರೋದ್ರಿಂದ ಇಲ್ಲಿ ಒಂದು ಪ್ರಯೋಗ ಶಾಲೆಯನ್ನಾಗಿ ಮಾಡಿಕೊಂಡವ್ರೆ. ಇಲ್ಲಿ ಹಿಂದೂ ಧಾರ್ಮಿಕ ಭಾವನೆಗಳನ್ನ ಒಡೆಯಬೇಕು, ಇಲ್ಲಿ ಒಂದು ರೀತಿಯಾದಂತಹ ಧಾರ್ಮಿಕ ಕೇಂದ್ರಗಳ ಮೇಲೆ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಾ ಇದೆಯಾ ಸರ್ಕಾರ? ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕವೇ ಪ್ರಯೋಗಶಾಲೆನಾ? ಸರ್ಕಾರದ ವಿರುದ್ಧ ಎಸ್ಆರ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಎಸ್ಆರ್ ವಿಶ್ವನಾಥ್, ಇಡೀ ದೇಶದಲ್ಲಿ ಇಲ್ಲದೆ ಇರೋದು
ನಮ್ಮ ರಾಜ್ಯದಲ್ಲೇ ಯಾಕೆ? ಕಾಂಗ್ರೆಸ್ ಹೈಕಮಾಂಡ್ ಬಹುಶಃ ಸೂಚನೆ ಕೊಟ್ಟಿರಬಹುದು. ಬಾನು ಮುಷ್ತಾಕ್ ಅವರನ್ನ ಕರೆಸಿ ದುರ್ಗಾ ಪೂಜೆ ಮಾಡಿಸೋದು ಯಾಕೆ? ಅವರ ಧರ್ಮದಲ್ಲಿ ಮೂರ್ತಿ ಪೂಜೆ ಇಲ್ಲ. ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿದ್ದಾರಾ? ಈಗ ಏಕಾಏಕಿ ಅವ್ರನ್ನ ಕರೆಸ್ತಾ ಇರೋದು ಯಾಕೆ ಅಂತ ಪ್ರಶ್ನೆಗಳನ್ನು ಎತ್ತಿದ್ದಾರೆ ಎಸ್ಆರ್ ವಿಶ್ವನಾಥ್. ಗಣಪತಿ ವಿಸರ್ಜನೆ ವೇಳೆ ಮದ್ದೂರಲ್ಲಿ ಆಗಿರತಕ್ಕಂತಹ ಗಲಭೆ ಇಡೀ ರಾಜ್ಯವನ್ನದಲ್ಲೇ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇದೀಗ ರಾಜ್ಯ ಬಿಜೆಪಿ ನಿಯೋಗ ಕೂಡ ನಾಳೆ ಮದ್ದೂರಿಗೆ ಭೇಟಿ ಕೊಟ್ಟು ಅಲ್ಲಿನ ವಸ್ತುಸ್ಥಿತಿಯನ್ನು ಅರಿಯೋದಕ್ಕೆ ಮುಂದಾಗ್ತಿದ್ದಾರೆ. ಜೊತೆಗೆ ಗಲಭೆಯಲ್ಲಿ ಸಂತ್ರಸ್ತರಿಗೂ ಕೂಡ ಧೈರ್ಯ ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಸರ್ ವಿಶ್ವನಾಥ್ ಇದ್ದಾರೆ, ಬಿಜೆಪಿ ಹಿರಿಯ ನಾಯಕರು. ಅವರ ಮಾತಾಡ್ಸೋಣ. ಸರ್, ಈಗ ಮದ್ದೂರು ಗಲಾಟೆಯನ್ನ ಮೊದಲನೇದಾಗಿ ಯಾವ ರೀತಿಯಾಗಿ ನೋಡ್ತೀರಿ ಸರ್? ಇದು ಒಂದು ಪೂರ್ವ ನಿಯೋಜಿತವಾದಂಥ ಕೃತ್ಯ ಅಂತೇಳಿ ಅಲ್ಲಿನ ಸ್ಥಳೀಯರಿಗೂ ಗೊತ್ತು ಕೂಡ ನಮಗೂ ಕೂಡ ಅದೇ ರೀತಿ ಭಾಸ ಆಗ್ತಾ ಇದೆ. ಯಾಕಂದ್ರೆ ಕಳೆದ ವರ್ಷ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಯಾವತ್ತೂ ಕೂಡ ಅಲ್ಲಿ ಈ ತರದ ಘಟನೆ ಆಗಿರಲಿಲ್ಲ. ಆದ್ರೆ ಕಳೆದ ಸರಿ ವ್ಯವಸ್ಥಿತವಾಗಿ ಕಲ್ಲು ತೂರಾಟವನ್ನು ಮಾಡತಕ್ಕಂಥ ಕೆಲಸವನ್ನ ಪ್ರಾರ್ಥನಾ ಮಂದಿರದಿಂದ ಅಲ್ಪಸಂಖ್ಯಾತರು ಮಾಡಿರ್ತಕ್ಕಂಥದ್ದು ಇದೆ. ಇದಕ್ಕೆ ಸರ್ಕಾರ ಸೂಕ್ತ ಬಂದೋಬಸ್ತನ್ನು ಮಾಡಬೇಕಾಗಿತ್ತು. ಆ ಜಿಲ್ಲೆಯಲ್ಲಿ ಹಿಂದೆನೇ ಕೂಡ ಆಗಿತ್ತು. ಮುಂದುವರಿದ ಭಾಗವಾಗಿ ಮದ್ದೂರಲ್ಲಿ ಅತ್ಯಂತ ಭಕ್ತಿಯಿಂದ ಮೆರವಣಿಗೆಯನ್ನು ಮಾಡಿಕೊಂಡು ವಾದಿಗಳ ಸಮೇತ ಎಲ್ಲ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತಾವು ನೋಡಿದ್ರಿ, ಕಲ್ಲುಗಳು ಮಸೀದಿ ಕಡೆಯಿಂದ ಬರ್ತಕ್ಕಂಥದ್ದು, ರಾಡ್ಗಳು ಎಸಿತಕ್ಕಂಥದ್ದು ಇವ್ರು ಮಾಡ್ತಾ ಇದ್ದಾರೆ. ಇನ್ನೊಂದು ಆಶ್ಚರ್ಯಕರವಾಗಿರ್ತಕ್ಕಂಥದ್ದು, ಇವತ್ತು ಕ್ರಿಶ್ಚಿಯನ್ ಇದರಲ್ಲಿ ಕೂಡ ಅವ್ರು ಯಾವ ತರ ಎಷ್ಟು ಕೊಟ್ಟವ್ರೆ, ಒಕ್ಕಲಿಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಈ ತರ ಒಂದೊಂದು ಜಾತಿ ಏನೈತೆ ಹಿಂದೂಗಳದು, ಅದ್ರ ಮತಾಂತರ ಆಗಿರೋದು ಅವ್ರನ್ನ ಹೆಸರು ಮೆನ್ಷನ್ ಮಾಡ್ರಿ ಅಂತಾರೆ. ಅಂದ್ರೆ ಇದ್ರ ಅರ್ಥ ಏನು? ಇಡೀ ದೇಶದಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಯಾಕೆ ಮಾಡ್ತಾವ್ರೆ ಅಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಬಹುಶಃ ಸೂಚನೆಯನ್ನು ಕೊಟ್ಟಿರಬಹುದು. ಇವತ್ತು ಕಾಂಗ್ರೆಸ್ ಸರ್ಕಾರ ಇಲ್ಲಿ ಇರೋದ್ರಿಂದ, ಬಹುಸಂಖ್ಯಾತ ಬಹುಮತ ಇರೋದ್ರಿಂದ ಇಲ್ಲಿ ಒಂದು ಪ್ರಯೋಗ ಶಾಲೆಯನ್ನಾಗಿ ಮಾಡಿಕೊಂಡವ್ರೆ. ಇಲ್ಲಿ ಹಿಂದೂ ಧಾರ್ಮಿಕ ಭಾವನೆಗಳನ್ನ ಒಡೆಯಬೇಕು, ಇಲ್ಲಿ ಒಂದು ರೀತಿಯಾದಂತಹ ಧಾರ್ಮಿಕ ಕೇಂದ್ರಗಳ ಮೇಲೆ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಾ ಇದೆಯಾ ಸರ್ಕಾರ? ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕವೇ ಪ್ರಯೋಗ ಶಾಲೆನ? ಸರ್ಕಾರದ ವಿರುದ್ಧ ಎಸ್ಆರ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ. ರಿಪಬ್ಲಿಕನ್ ಜೊತೆ ಮಾತನಾಡಿದ ಎಸ್ಆರ್ ವಿಶ್ವನಾಥ್, ಇಡೀ ದೇಶದಲ್ಲಿ ಇಲ್ಲದೆ ಇರೋದು ನಮ್ಮ ರಾಜ್ಯದಲ್ಲೇ ಯಾಕೆ? ಕಾಂಗ್ರೆಸ್ ಹೈಕಮಾಂಡ್ ಬಹುಶಃ ಸೂಚನೆ ಕೊಟ್ಟಿರಬಹುದು. ಬಾನು ಮುಷ್ತಾಕ್ ಅವರನ್ನ ಕರೆಸಿ ದುರ್ಗಾ ಪೂಜೆ ಮಾಡಿಸೋದು ಯಾಕೆ? ಅವರ ಧರ್ಮದಲ್ಲಿ ಮೂರ್ತಿ ಪೂಜೆ ಇಲ್ಲ. ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿದ್ದಾರಾ? ಈಗ ಏಕಾಏಕಿ ಅವ್ರನ್ನ ಕರೆಸ್ತಾ ಇರೋದು ಯಾಕೆ ಅಂತ ಪ್ರಶ್ನೆಗಳನ್ನು ಎತ್ತಿದ್ದಾರೆ ಎಸ್ಆರ್ ವಿಶ್ವನಾಥ್. ಗಣಪತಿ ವಿಸರ್ಜನೆ ವೇಳೆ ಮದ್ದೂರಲ್ಲಿ ಆಗಿರತಕ್ಕಂತಹ ಗಲಭೆ ಇಡೀ ರಾಜ್ಯವನ್ನದಲ್ಲೇ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇದೀಗ